We see him in a pan-India movie now. I see his future in Hollywood. I'm excited. I don't know why I'm so excited, but I'm very excited for him. ಅವ್ರ ಡೆಡಿಕೇಶನ್ ನೋಡಿ ಖಂಡಿತ ಯಾವ ಲೆವೆಲಲ್ಲಿ ಇದ್ದಾರೆ ಅದಕ್ಕಿಂತ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ ಅದು ನನಗೆ ಗೊತ್ತಿತ್ತು ಅವಾಗ. ಬಟ್ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದ ನೆಕ್ಸ್ಟ್ ಲೆವೆಲ್. Human is not changing. Like he did not change as a human, and I'm very happy about it. 2015ರಲ್ಲಿ ಮಾಸ್ಟರ್ ಪೀಸ್ ಮಾಡಿದರೆ ನಿಶಾ ಮತ್ತು ಯುವ ಪಾತ್ರ ಈಗಲೂ ನಮಗೆ ಆ್ಯಕ್ಚುಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಕನ್ನಡಿಗರಿಗೆ. ಈಗ ಯಶ್ ಅವರು ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸಿನಿಮಾ ಆಗಿಬಿಟ್ಟಿದ್ದಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಗ್ರೋತ್ ಬಗ್ಗೆ ಅಂತ? ಲೈಕ್ ಯು ಸೆಡ್ ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸಿನಿಮಾ, ಕನ್ನಡ ಸಿನಿಮಾ ಸ್ಪೆಷಲಿ ತುಂಬ ಚೆನ್ನಾಗಿದೆ, ತುಂಬ ಹೆಮ್ಮೆ ಇದೆ. We see him in a pan-India movie now. I see his future in Hollywood. I'm excited. I don't know why I'm so excited, but I'm very excited for him. ಅದೇ ಯಶ್ ಅವರ ಗ್ರೋತ್ನ ಆಲ್ಮೋಸ್ಟ್ ಈಗ ಇಟ್ ಈಸ್ ಲೈಕ್ ಪೀಪಲ್ ಆರ್ ಫೀಲಿಂಗ್ ಇಟ್ಸ್ ಅವ್ರು ಪರ್ಸ್ನಲ್ ಆಗಿ ತಗೋತಿದ್ದಾರೆ. ಆ್ಯಕ್ಚುಲಿ ಇಟ್ ಫೀಲ್ಸ್ ಪರ್ಸ್ನಲ್. ಅವರ ಒಂದು ಸಕ್ಸಸ್ ಆಗಿರ್ಬೋದು, ಅವರು ಏರ್ತಾ ಇರುವಂತಹ ಎತ್ತರ ಆಗಿರ್ಬೋದು. ನಿಮಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದಾಗ ನಿಮಗೇನಾದರೂ ಸೈನ್ಸ್ ಏನಾದರೂ ಸಿಕ್ಕಿತ್ತಾ ಈ ಟೈಮಲ್ಲಿ? ಅಂದರೆ ಈ ಮನುಷ್ಯ ತುಂಬ ಬೆಳೀತಾರೆ ಮುಂದಕ್ಕೆ, ಆ ಥರದ್ದು ಏನಾದರೂ ಸೈನ್ಸ್ ನೋಡಿದ್ರೆ ನೀವು ಮಾಸ್ಟರ್ ಪೀಸ್ ಟೈಮಲ್ಲಿ ಹೇಗೆ? ಆ್ಯಕ್ಚುಲಿ ಮಾಸ್ಟರ್ ಪೀಸ್ ಟೈಮಲ್ಲಿ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ಇರಲಿಲ್ಲ. ನಾವು ಯಾವ ಇಯರಿಂದ ಮಾಡ್ತಾಯಿದ್ದೀನಿ ಕೆಲಸ ನನಗೆ ಗೊತ್ತಿಲ್ಲ, ಬಟ್ ದೇ ವಾಸ್ ನಥಿಂಗ್ ಕಾಲ್ಡ್ ಪ್ಯಾನ್ ಇಂಡಿಯಾ, ನಥಿಂಗ್ ಬಿಗ್ ಅಬೌಟ್ ಇಟ್. ಬಟ್ ಅವ್ರ ಡೆಡಿಕೇಶನ್ ನೋಡಿ ಖಂಡಿತ ಯಾವ ಲೆವೆಲಲ್ಲಿ ಇದ್ದಾರೆ ಅದಕ್ಕಿಂತ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ ಅದು ನನಗೆ ಗೊತ್ತಿತ್ತು ಅವಾಗ. ಬಟ್ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದ ನೆಕ್ಸ್ಟ್ ಲೆವೆಲ್. ಯಾ, ಇನ್ಫ್ಯಾಕ್ಟ್ ಅದೇ ನಾನು ಕೆಲವು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ಮಾಸ್ಟರ್ ಪೀಸ್ ಟೈಮ್ ಇದೆಲ್ಲ ನಾವಿನ್ನೂ ಚಿಕ್ಕ ಹುಡುಗರು ಆವಾಗಲೂ ಆಗ ಕೂಡ ಆ್ಯಕ್ಚುಲಿ ನೀವು ಹೇಳ್ತಿದ್ರಿ, ಅಂದರೆ ಸೆಟ್ಟಲ್ಲಿ ಜಾಸ್ತಿ ನಾವು ಮಾತಾಡ್ತಿರ್ಲಿಲ್ಲ, ಕಾನ್ವರ್ಸೇಷನ್ ಅಂತಲೇ ನೀವು ಆ ಟೈಮಲ್ಲೂ ಇಂಟರ್ವ್ಯೂಸಲ್ಲಿ ಹೇಳಿದ್ದೀರ. ಬಟ್ ಸ್ಟಿಲ್ ಆವಾಗ ಅಂದರೆ ಯಶ್ ಅವ್ರನ್ನ ನೋಡುವಾಗ ಆಗಲಿ ಅಥವಾ ಬಿಕಾಸ್ ಕಾನ್ವರ್ಸೇಷನ್ ಆಗ್ತಿರ್ಲಿಲ್ಲ, ಬಟ್ ಸ್ಟಿಲ್ ಒಂದು ಅಂದಾಜು ಆಗಿರುತ್ತೆ ಯಾವ ಥರದ ಪರ್ಸನ್ ಇವರು ಹೇಗೆ ಅಂತಲ್ಲ. ಸೆಟ್ಸಲ್ಲೆಲ್ಲ ಹೇಗೆ ಇರ್ತಾಯಿದ್ರು ಯಶ್ ಅವರು ಸೀನ್ಸ್ಗಳಲ್ಲಿ ಪರ್ಫಾರ್ಮ್ ಮಾಡುವಾಗ ಅಥವಾ ಇಂಪ್ರೂವೈಸೇಷನ್ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ಐ ಥಿಂಕ್ ಮುಂಚೆಯಿಂದ ಅವ್ರು ತುಂಬ ಡೆಡಿಕೇಟೆಡ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಕ್ರಿಯೇಟರ್. ಮೇ ಬಿ ಹೀ ಈಸ್ ರೈಟಿಂಗ್ ನಾವು ಆರ್ ಪ್ರೊಡ್ಯೂಸಿಂಗ್ ನಾವು ವಾಟ್ ಎವರ್, ಬಟ್ ಆ ಟ್ಯಾಲೆಂಟ್ ಅವರಲ್ಲಿ ಮುಂಚೆಯಿಂದ ಇತ್ತು, ಅವ್ರ ವಿಷನ್ ಮುಂಚೆಯಿಂದ ಇತ್ತು. ಆ್ಯಂಡ್ ಐ ಸಾ ಇಟ್, ವೆನ್ ಯು ಯೂಸ್ ಟು ವರ್ಕ್, ಹಿ ಯೂಸ್ ಟು ರನ್ ಟು ಸಿ ದ ಶಾಟ್, ಟು ಸಿ ಎವ್ರಿಥಿಂಗ್ ಅರೌಂಡ್ ಆ್ಯಂಡ್ that vision he always had. And people are seeing it now. I have seen it closely while shooting for Masterpiece. Wow, I have witnessed something. Okay. Yeah. It's a great feeling that whatever vision he had, he's actually doing it. Yeah. It makes me it makes all of us feel that okay, we also can achieve something. Yeah. ಟಾಕ್ಸಿಕ್ ಕಂಟೆಂಟ್ಸ್ ಎಲ್ಲ ನೋಡಿರ್ತೀರ. ರೀಸೆಂಟಾಗಿ ಟ್ರೈಲರ್ ಎಲ್ಲ ರಿಲೀಸ್ ಆಯಿತು, ರಾಮಾಯಣ ಟ್ರೈಲರ್ ಕೂಡ ರಿಲೀಸ್ ಆಯಿತು. ಹೇಗೆ ಅನಿಸುತ್ತೆ ಎರಡೂ? Our acting spectrum production, as a spectrum, as a producer, our bandwidth ಗೊತ್ತಾಯಿತು. Like he is a superhuman or what, I don't understand. I think Radhika is also equally I would definitely want to appreciate that they say there's a woman behind a successful man. I think I would give some credit to her also. But that's a great spectrum to play so many characters in one film, then to play completely different in the other, and to produce those, it's crazy. I have no words for it. ಕರೆಕ್ಟ್. ಅದೇ ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಚುಲಿ ಒಂದು ಟ್ರೆಂಡ್ ನಡೀತಾ ಇದೆ, ಅಂದರೆ ಪ್ರಶ್ನೆಗಳನ್ನು ಕೇಳೋದು, ಟಾಕ್ಸಿಕ್ ಆರ್ ರಾಮಾಯಣ, ಯಾವುದರಲ್ಲಿ ಎಷ್ಟನ್ನು ಜಾಸ್ತಿ ಇಷ್ಟಪಡ್ತೀರಾ ಅಂತ. ನಿಮಗೆ ಟಾಕ್ಸಿಕ್ ಆರ್ ರಾಮಾಯಣ? Wow. Okay, for the person I am, I think I like how he looks, and he larger than life I feel for him in Ramayana. I like how, I think Yash, if I say Yash, that image comes like huge. But as an actor, I feel toxic. Yeah. ಸೊ ಅಂದರೆ ಯಾವಾಗ ರೀಸೆಂಟಾಗಿ ಮೀಟ್ ಆದ್ರಿ ಯಶ್ ಅವರನ್ನು? ಅಂದರೆ ಇಷ್ಟು ವರ್ಷ ಆಗಿದೆ, ಸೇಮ್ ಅದೇ ಥರ ಇದೆಯಾ ನಿಮ್ಮದು ಬಾಂಡಿಂಗ್ ಎಲ್ಲ, ಅಥವಾ ಹೇಗಿರುತ್ತೆ ಕಾನ್ವರ್ಸೇಷನ್ಸ್ ಎಲ್ಲ ಹೇಗೆ ಅಂತ? Absolutely. I think he has not changed as a person, which is a great thing. ಭುವನ್ ಮದುವೆಯಲ್ಲಿ ನಾವು ಸಿಕ್ಕಿದ್ದೀವಿ, ಅವರೇ
he noticed, and I went to meet him, and then he spoke very nicely. Human is not changing. Like he did not change as a human, and I'm very happy about it. Yeah. ಏನು ವಿಶ್ ಮಾಡ್ತೀರಾ? ಒಂದು ಟೈಮಲ್ಲಿ ನಿಮ್ಮ ಕೋ-ಸ್ಟಾರ್ ಆಗಿದ್ರು ಅವರು, ಈಗ ಎರಡೆರಡು ಸಿನಿಮಾ ಒಟ್ಟೊಟ್ಟಿಗೆ ಬರ್ತಾ ಇದೆ, ತುಂಬ ದೊಡ್ಡ ಜವಾಬ್ದಾರಿ, ಪ್ಲಸ್ ಎರಡೂ ಕೂಡ ಐಮ್ಯಾಕ್ಸಲ್ಲೇ ಬರುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ 2 ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ, ನಾಟ್ ಆ್ಯಸ್ ಅ ಕೋ-ಸ್ಟಾರ್ ಬಟ್ ಆ್ಯಸ್ ಅ ಫ್ಯಾನ್. As a fan, 100% as a fan, and I have become bigger fan of him after Masterpiece than before Masterpiece. So I never got. I think in every interview I express that. Right. If he sees, he sees. I don't need to particularly go and tell him. It's said that when you feel for someone, not necessarily that person should know, and it's fine. Now, if he sees this interview, he will know. I hope he sees. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.